ಕೇಂದ್ರ ಸರ್ಕಾರ ಪ್ರತಿ ವರ್ಷ ಕೂಡ ಕ್ಲೀನ್ ಸಿಟಿ ಅಭಿಯಾನದ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ. ಆದರೆ ಇದುವರೆಗೂ ಕೂಡ ಬಿಬಿಎಂಪಿ ಆಗಿರ್ಬೋದು ಇಲ್ಲ ಜಿಬಿ ಆಗಿರ್ಬೋದು ಬೆಂಗಳೂರಿಗೆ ಕ್ಲೀನ್ ಸಿಟಿ ಅಭಿಯಾನದಲ್ಲಿ ಟಾಪ್ 10 ನಲ್ಲಿ ಇದುವರೆಗೂ ಕೂಡ ಕಾಣಿಸ್ಕೊಳ್ಳೋಕೆ ಸಾಧ್ಯವಾಗಿಲ್ಲ. ಒಂದೇ ಒಂದು ಬಾರಿ ಟಾಪ್ 1 ನಲ್ಲಿ ಮೈಸೂರು ಬಂದಿತ್ತು. ಇಡೀ ಏನು ನಮ್ಮ ದೇಶದಲ್ಲಿರುವಂತಹ ಎಲ್ಲ ನಗರ ಪಾಲಿಕೆಗಳಲ್ಲೂ ಕೂಡ. ಹೀಗಾಗಿ ಏನಾದರೂ ಮಾಡಿ ಬೆಂಗಳೂರನ್ನ ಕ್ಲೀನ್ ಸಿಟಿಯಾಗಿ ಮಾಡಬೇಕು, ಟಾಪ್ 10 ನಲ್ಲಿ ತರಬೇಕು ಅನ್ನೋದು ಬೆಂಗಳೂರು ಉಸ್ತುವಾರಿ, ಅದೇ ರೀತಿಯಲ್ಲಿ ಕೂಡ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣಬೈರೇಗೌಡರ ಒಂದು ಮಹತ್ವಾಕಾಂಕ್ಷೆಯಾಗಿದೆ. ಇದೇ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಕಸದ ಸ್ಪಾಟ್ಗಳಿರುತ್ತೋ ಅವೆಲ್ಲವನ್ನು ಕೂಡ ಸ್ವಚ್ಛಗೊಳಿಸಿ ಅಲ್ಲಿ ಒಂದು ರೀತಿಯಾಗಿ ಆ ಬಣ್ಣವನ್ನ ಬಳಿದು ಗಿಡ ನೆಟ್ಟಿ ಅಲ್ಲಿ ಸ್ವಚ್ಛತೆಯನ್ನ ಮಾಡೋದಕ್ಕೆ ಇವತ್ತು ಮುಂದಾಗಿದ್ದಾರೆ. ಪ್ರಮುಖವಾಗಿ ಏನ್ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ, ಅದೇ ರೀತಿಯಲ್ಲೂ ಕೂಡ ತಣಿಸಂದ್ರ ವಾರ್ಡ್, ಇಲ್ಲಿ ಬಹುತೇಕವಾಗಿ ಅಲ್ಪಸಂಖ್ಯಾತರು, ಕ್ರೈಸ್ತರು, ಬಡವರ್ಗದವರು ವಾಸಿಸುವಂತ ಜಾಗ. ಇಲ್ಲಿ ಬಹುತೇಕವಾಗಿ ಸಾಮಾನ್ಯವಾಗಿ ಎಲ್ಲ ಕಡೆ ಕೂಡ ಎಲ್ಲಂದ್ರಲ್ಲಿ ಕಸವನ್ನ ಹಾಕೋದು, ಯಾಕಂದ್ರೆ ಅವೈಜ್ಞಾನಿಕ ಪದ್ಧತಿ ಅತಿ ಹೆಚ್ಚಾಗಿರುತ್ತೆ. ಆದ್ರೆ ಇಂಥವರನ್ನು ಕೂಡ ಮನವರಿಕೆಯನ್ನ ಮಾಡಿ ಎಲ್ಲೆಲ್ಲಿ ಕಸವನ್ನ ಬ್ಲಾಕ್ ಸ್ಪಾಟ್ಗಳಾಗಿ ಪ್ರತಿನಿತ್ಯ ಎಲ್ಲೆಂದ್ರಲ್ಲಿ ಕಸವನ್ನ ಎಸೆದು ಹೋಗ್ತಾ ಇದ್ರು ಅಂತ ಜಾಗಗಳನ್ನ ಗುರುತಿಸಿ ನಿರಂತರವಾಗಿ ಕ್ಲೀನ್ ಮಾಡಿ ಬಣ್ಣ ಹಚ್ಚಿ ರಂಗೋಲಿ ಹಾಕಿ ಒಂದು ಸುಂದರವಾದಂತ ಗಿಡಗಳನ್ನ ಪ್ಲಾಂಟೇಶನ್ ಮಾಡಿ ಅದಕ್ಕೆ ಸ್ವಚ್ಛತೆಯನ್ನ ಕೊಡೋದಕ್ಕೆ ಇವತ್ತು ಜಿಬಿಎ ಮುಂದಾಗಿದ್ದಾರೆ. ಇನ್ನು ಒಂದಷ್ಟು ಜನ ಸ್ವಯಂ ಪ್ರೇರಿತರಾಗಿ ಒಂದಷ್ಟು ಜನ ವಾಲಂಟಿಯರ್ಸ್ ಬಂದು ಏನು ಕಸವನ್ನ ಬ್ಲಾಕ್ ಸ್ಪಾಟ್ಗಳಾಗಿ ಸುರಿತಾ ಇದ್ರು ಅಂತ ಜಾಗಕ್ಕೆ ಬಣ್ಣ ಬಳಿಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆ ಒಂದು ಮೆರುಗಿಗೆ ಒಂದಷ್ಟು ಜನ ಏನ್ ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ ಅವರನ್ನು ಕೂಡ ಮಾತಾಡ್ಸೋಣ. ಈ ಒಂದು ಸ್ವಚ್ಛತೆ ಅಭಿಯಾನಕ್ಕೆ ಅವ್ರು ಏನ್ ಅನ್ಸುತ್ತೆ? ಮೇಡಮ್, ಗುಡ್ ಮಾರ್ನಿಂಗ್. ನಿಮ್ಮ ಹೆಸರು? ನೀಲಾ. ನೀಲಾ, ಏನ್ ಅನ್ಸ್ತಿದೆ ಮೇಡಮ್ ಈಗ ಕ್ಲೀನ್ ಮಾಡ್ತಾ ಇರೋದಕ್ಕೆ ನಿಮ್ಗೆ? ಈಗ ಪೇಂಟ್ ಹೊಡಿತಿದ್ರಾ, ಇದೆಲ್ಲ ಬ್ಲಾಕ್ ಸ್ಪಾಟ್ ಆಯ್ತು, ಗಾರ್ಬೇಜ್ ಇತ್ತು, ಈಗೆಲ್ಲ ಕ್ಲೀನ್ ಆಗಿದೆ, ಏನ್ ಅನ್ಸುತ್ತೆ? It's feeling good, man. I'm very happy it is. This has been like this for many months, and I think I'm very glad that we're getting a chance to clean our city. ಓಕೆ, ಅಂದ್ರೆ ನಮಗೂ ಕೂಡ ಖುಷಿ ಆಗ್ತದೆ. ಇಲ್ಲಿ ಏನು ಬ್ಲಾಕ್ ಸ್ಪಾಟ್ ಆಗಿತ್ತು, ಕಸ ಇತ್ತು, ಕಸ ಮುಕ್ತವನ್ನ ಮಾಡ್ತಿದ್ದೀವಿ. ನಮ್ಮ ಬೆಂಗಳೂರು ನಮ್ಮ ಹೆಮ್ಮೆ. ಅದೇ ರೀತಿಯಲ್ಲಿ ಕೂಡ ಎಲ್ಲರೂ ಕೂಡ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಿ. ಪ್ರತಿಯೊಬ್ಬರು ಮನೆಗೂ ಕೂಡ ಏನು ಪೌರ ಕಾರ್ಮಿಕರು ಬರ್ತಾರೆ, ಕಸದ ಗಾಡಿ ಬರುತ್ತೆ, ಆದರೆ ಯಾರು ಕೂಡ ಅವ್ರಿಗೆ ಕೊಡುವಂತ ಕಸವನ್ನು ಕೊಡುವಂತ ಕೆಲಸವನ್ನ ಮಾಡೋದಿಲ್ಲ. ಆದರೆ ಬೇಕಾಬಿಟ್ಟಿಯಾಗಿ ಎಲ್ಲಂದ್ರೆ ಅಲ್ಲಿ ಬಂದು ಕಸವನ್ನ ಎಸ್ತಾರೆ. ಮಾರ್ಷಲ್ ಕೂಡ ಹೋಗಿ ಆಗಾಗ ದಂಡವನ್ನು ಕೂಡ ಹಾಕ್ತಾ ಇದ್ದಾರೆ. ಆದರೆ ಎಷ್ಟೇ ದಂಡ ಹಾಕಿದ್ರು, ಎಷ್ಟೇ ಅವೇರ್ನೆಸ್ ಮಾಡಿದ್ರು ಕೂಡ ಕ್ಲೀನ್ ಸಿಟಿ ಅನ್ನೋದು ಬರ್ತಾನೆ ಇಲ್ಲ. ಎಲ್ಲೋ ಒಂದು ಕಡೆ ಗಾರ್ಬೇಜ್ ಸಿಟಿ ಆಗಿ ಬದಲಾಗ್ತಾ ಇದೆ. ಅದನ್ನ ಬದಲಾಯಿಸಿ ಮತ್ತೆ ಕ್ಲೀನ್ ಸಿಟಿ ಮಾಡಬೇಕು ಅನ್ನೋದು ಜಿಬಿ ಅಧಿಕಾರಿಗಳ ಮಹತ್ವಾಕಾಂಕ್ಷೆ ಆಗಿದೆ. ಹೀಗಾಗಿ ಕ್ಲೀನ್ ಸಿಟಿಗೆ ಎಲ್ಲರೂ ಕೂಡ ಸಹಕಾರ ಕೊಡಿ. ನಮ್ಮ ಬೆಂಗಳೂರು ನಮ್ಮ ಹೆಮ್ಮೆ ಅನ್ನೋದು ಎಲ್ಲರ ಆಶೆ ಆಗಿದೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಮಲ್ಲಂಡಳ್ಳಿ ಶಶಿಧರ್, ಪವರ್ ಟಿವಿ, ಬೆಂಗಳೂರು.